ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋಕ್ಕೆ ಹೋದರೆ ಆ ಕೆಲಸದಿಂದ ಯಾವ ಫಲ ಸಿಕ್ಕತ್ತೆ ಅಂತ ಹೇಳಿ ಅಂದ್ಕೊಳ್ಳೋದ್ರೊಳಗಡೆ ಮನೆಯಲ್ಲಿ ಏನೋ ಒಂದು ರೀತಿಯ ಗಲಾಟೆ, ಕಿರಿಕಿರಿ, ಆ ಕೆಲಸ ಬೇಕಾಗಿತ್ತಾ, ಅದರಿಂದ ನಮಗೆ ಒಳ್ಳೆಯದಾಗತ್ತಾ, ಹೀಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಅಸಮಾಧಾನವಾಗ್ತಕ್ಕಂಥದ್ದು, ಇರುವಂತಹ ಶಾಂತಿಯನ್ನು ಕದಡ್ತಕ್ಕಂತಹ ಕೆಲಸಗಳು, ಆ ರೀತಿಯ ವಾತಾವರಣ, ಆ ರೀತಿಯ ಮಾತುಗಳು ತುಂಬ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಆತುರವಾದಂತಹ ಮಾತಿನಿಂದ ತೊಂದರೆಯನ್ನು ಮಾಡಿಕೊಳ್ಳೋದು, ಆ ಸಿಟ್ಟಿನಲ್ಲೋ ಕೋಪದಲ್ಲೋ ಅಥವಾ ಆ ಕ್ಷಣಕ್ಕೆ ಬಾಯಲ್ಲಿ ಏನಿರುತ್ತೋ ಅದನ್ನು ಮಾತಾಡಿಬಿಟ್ಟು ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದು. ಬೇರೆಯವರು ಅದೇ ಮಾತನ್ನೇ ಗಟ್ಟಿಯಾಗಿ ಇಟ್ಕೊಂಡು ಹೀಗಂದಿಯಲ್ಲ ಅಂತ ಹೇಳಿ ಪುನಃ ನಿಮ್ಮನ್ನು ಕೇಳುವಂಥದ್ದು, ಅದರಿಂದ ಅವಮಾನವಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಕಾರಾತ್ಮಕವಾದಂತಹ ವಿಚಾರಗಳಿಗೆ ಸಮಯ ವ್ಯರ್ಥವಾಗುತ್ತೆ. ಬೇಡದೇ ಇರತಕ್ಕಂತಹ ವಿಷಯಕ್ಕೆ ಸಮಯವನ್ನು ಕಳೀಬೇಕಾಗತ್ತೆ. ಯಾವ ವಿಷಯದಿಂದ ಏನೂ ಪ್ರಯೋಜನ ಇಲ್ವೋ ಅಂತಹ ವಿಚಾರಗಳಿಗೆ ಹೆಚ್ಚಿನ ಸಮಯ ಹೋಗ್ತಕ್ಕಂಥದ್ದಾಗುತ್ತೆ. ವಸ್ತುವಿನ ಖರೀದಿಯಲ್ಲಿ ಚರ್ಚೆ ಮಾಡ್ತೀರಿ, ಅವಮಾನವಾಗುತ್ತೆ, ಜಗಳ ಆಗುತ್ತೆ. ಇವೆಲ್ಲವನ್ನು ವ್ಯಾವಹಾರಿಕವಾದಂತಹ ಸೂಕ್ಷ್ಮದಿಂದ ಗಮನಿಸಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಬೇರೆಯವರನ್ನು ಯಾವಾಗಲೂ ಕೂಡ ಮಾತಿನಿಂದ ಅವಮಾನ ಮಾಡ್ತಕ್ಕಂತಹ ಅಭ್ಯಾಸವನ್ನು ದೂರ ಮಾಡಿಕೊಳ್ಬೇಕು. ಏನೋ ಬೇರೆಯವರ ಬಗ್ಗೆ ಬಹಳ ನಿಕೃಷ್ಟವಾಗಿ ಮಾತಾಡ್ತಕ್ಕಂಥದ್ದು, ಪರೋಕ್ಷವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಈ ಅಭ್ಯಾಸಗಳನ್ನು ದೂರ ಮಾಡಬೇಕು ಅನ್ನುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ, ಸಹೋದರ ವರ್ಗದಲ್ಲಿ ಭಿನ್ನಾಭಿಪ್ರಾಯದ ಮಾತುಗಳು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಒಂದೇ ರೀತಿಯಾದಂತಹ ಅಭಿಪ್ರಾಯಗಳಾಗಲಿ ಮಾತುಗಳಾಗಲಿ ಇಲ್ಲದೇ ಇರತಕ್ಕಂಥದ್ದು. ಇದು ಸ್ವಾಭಾವಿಕವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾರೋ ಒಬ್ಬರು ಹೀಗೇ ಆಗಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾಗ ಅವರಿಗೆ ಘಾಸಿ ಆಗ್ತಕ್ಕಂಥದ್ದು ಸಹಜವಾಗಿ ಆಗುತ್ತೆ. ಹಾಗಂತ ಅವರು ಹೇಳ್ತಿರುವಂಥದ್ದೇ ಸರಿ ಅನ್ನುವಂತಹ ಅಭಿಪ್ರಾಯವೂ ಏನಲ್ಲ. ಒಟ್ಟಾರೆ 4 ಜನ ಇದ್ದರೆ 4 ರೀತಿಯಲ್ಲಿ ಮಾತುಗಳು ಬರುತ್ತೆ, ಏಕಾಭಿಪ್ರಾಯ ಇರುವುದಿಲ್ಲ. ಹಾಗಾಗಿ ಯಾವ ನಿರ್ಧಾರವೂ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಕಲಹವಾಗುತ್ತೆ, ಉದ್ದೇಶ ಇರುವುದಿಲ್ಲ. ಆದರೆ ಬೇಡದೇ ಇರತಕ್ಕಂತಹ ವಿಷಯ ಮುನ್ನೆಲೆಗೆ ಬಂದು ಅಲ್ಲಿ ಜಗಳಕ್ಕೆ ಅದೊಂದು ಕಾರಣ ಅಂಥೇಳಿ ಆಗಿ ಆ ಜಗಳದಲ್ಲಿ ಇಡೀ ಸಮಯ ಅಥವಾ ಅಂದುಕೊಂಡಂತಹ ಕೆಲಸವನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾತುಕತೆಗಳು ಬಂದು ಪರಸ್ಪರವಾಗಿ ನಿಷ್ಠುರವಾಗ್ತಕ್ಕಂಥದ್ದು ಆಗುತ್ತೆ. ದೀರ್ಘಕಾಲದ ತೊಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳೇನಾದ್ರು ಬಹಳ ದಿವಸಗಳಿಂದ ಇದ್ದರೆ, ಈ ಕೆಲವರಿಗೆಲ್ಲ ಪಾರ್ಶ್ವವಾಯು ಇತ್ಯಾದಿಗಳೆಲ್ಲ ಆಗಿರುತ್ತಲ್ಲ, ಅಂಥವರಿದ್ದರೆ ಸ್ವಲ್ಪ ಮಟ್ಟಿನ ಚೇತರಿಕೆ ಎನ್ನುವಂಥದ್ದು ಸೂಕ್ಷ್ಮವಾಗಿ ಕಾಣುತ್ತೆ. ನಿಮ್ಮ ಮಂಡು ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು, ಹಠ ಮಾಡಬೇಕು. ಯಾವುದು ಸಾಧ್ಯ ಆಗುತ್ತೋ, ಬೇರೆಯವರಿಗೆ ಯಾವುದು ತೊಂದರೆಯನ್ನು ಮಾಡೋದಿಲ್ವೋ ಅಂಥದ್ದಕ್ಕೆ ಹಠ ಮಾಡಿದರೆ ಒಳ್ಳೆಯದು. ಬೇರೆಯವರನ್ನು ಯಾವುದೋ ರೀತಿಯಲ್ಲಿ ನಾನು ದಾಟಿ ಮುಂದೆ ಬರಬೇಕು ಅನ್ನುವಂತಹ ಒಂದು ಮಂಡು ಸ್ವಭಾವ ಇದ್ದರೆ ಅದಕ್ಕೆ ಸ್ವಲ್ಪ ಚಿಕಿತ್ಸೆಯನ್ನು ಮಾಡಿ ಬದಲಾಯಿಸಿಕೊಳ್ಬೇಕು ಅನ್ನುವಂಥದ್ದು. ಕುಟುಂಬದ ಮೂಲವನ್ನು ಸರಿಯಾಗಿ ಹುಡುಕಿ ಸರಿಪಡಿಸ್ಕೊಳ್ಬೇಕು. ಯಾಕೆ ಹೀಗಾಗ್ತಾ ಇದೆ ಕುಟುಂಬದಲ್ಲಿ? ಕುಟುಂಬದ ಮೂಲ ಪುರುಷರು ಯಾರು? ಯಾರ್ಯಾರೋ ಅಕಾಲಿಕ ಮರಣ ಆಗಿದೆ, ಯಾರಿಗೆ ಸದ್ಗತಿಯಾಗಿಲ್ಲ, ಯಾರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಇದೆಲ್ಲವನ್ನು ಹುಡುಕಿ ತಿಳಿದು ಸರಿಯಾದಂತಹ ರೀತಿಯಲ್ಲಿ ಕುಟುಂಬವನ್ನು ಸರಿಪಡಿಸಿಕೊಂಡ್ರೆ ಆಗ್ತಕ್ಕಂತಹ ಅನಾಹುತಗಳು, ಅಸಮಾಧಾನವೋ, ಅತೃಪ್ತಿಯೋ, ಶಾಪಗಳು ಇವೆಲ್ಲವೂ ಕೂಡ ನಿವೃತ್ತಿಯಾಗೋದಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗುತ್ತೆ. ಸತ್ಯಕ್ಕೆ ಹತ್ತಿರವಾದಂತಹದ್ದು, ಉಪಯುಕ್ತವಾದಂತಹ ಚರ್ಚೆಗಳನ್ನು ಮಾಡಿ ಅದು ಆರೋಗ್ಯಪೂರ್ಣವಾಗಿರತಕ್ಕಂಥದ್ದಾಗುತ್ತೆ. ಸಾಲಿಗ್ರಾಮ ಸ್ವರೂಪಿಯಾದಂತಹ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಹಿರಿಯರ ಮುಂದೆ, ಹಿರಿಯ ಅಧಿಕಾರಿಗಳ ಮುಂದೆ, ಸಮಾಜದ ಮುಂದೆ ನೀವು ಎಷ್ಟು ವಿನಮ್ರರಾಗಿರ್ತೀರೋ ಅಷ್ಟು ಗೌರವ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿನ ಚರ್ಚೆ ಏನಿದೆ ಅದು ನಿಮಗೆ ಯಾವುದೇ ರೀತಿಯ ಅನುಕೂಲವನ್ನು ಮಾಡಿಕೊಡೋದಿಲ್ಲ. ಸುಮ್ಮನೆ ಮಾತಾಗಿ ಭರವಸೆ ಕೊಟ್ಟು
ಎದುರುಗಡೆ ಇರತಕ್ಕಂಥವ್ರು ಎದ್ದು ಹೋಗ್ತಾರೆ. ಯಾವ ಪ್ರಯೋಜನವೂ ಆಗದೇ ಇರತಕ್ಕಂಥದ್ದಾಗತ್ತೆ. ದಿನದ ಆರಂಭದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಅಥವಾ ಬೇಸರ ಅಂತ ಹೇಳಿ ಅನ್ನಿಸುವ ಹಾಗೆ ಆಗ್ತಕ್ಕಂಥದ್ದು. ಮನಸ್ಸು ಮಾತ್ರ ತುಂಬ ಅಧೈರ್ಯದಿಂದ ಕೂಡಿರುತ್ತೆ. ಯಾವ ಕೆಲಸಕ್ಕೂ ಕೂಡ ಧೈರ್ಯ ಇರೋದಿಲ್ಲ. ಏನಾಗ್ಬಿಡುತ್ತೋ, ಯಾವೊಂದು ವಿಚಾರವನ್ನು ಮುನ್ನೆಲೆಗೆ ತಂದುಕೊಂಡ್ರೆ ಎಲ್ಲಿ ನನಗೆ ಆಪತ್ತು ಬರುತ್ತೋ ಅನ್ನುವಷ್ಟು ಅಸಮಾಧಾನ, ಅಧೈರ್ಯ ನಿಮಗೆ ಕಾಡುವಂಥದ್ದಾಗತ್ತೆ. ಸ್ಥಿರ ಮನಸ್ಸಿಲ್ಲದೆ ಅನೇಕ ಗೊಂದಲಗಳಿಗೆ ಸಿಗಾಹಾಕ್ಕೊಳ್ತೀರಿ. ಗಟ್ಟಿತನ ಇರಬೇಕು, ಗಟ್ಟಿಯಾದಂತಹ ಮನಸ್ಸಿರಬೇಕು. ಅದಿಲ್ಲ ಅಂತಾದರೆ ಕೆಲವು ಗೊಂದಲಗಳು ಹೆಚ್ಚಾಗ್ತಕ್ಕಂಥದ್ದು. ಜೊತೆಗಿದ್ದಂತಹ ಸ್ನೇಹಿತರು ನಿಮ್ಮ ಸ್ವಭಾವವನ್ನು ನೋಡಿ ದೂರ ಆಗ್ತಾರೆ. ಏನು ಧೈರ್ಯ ಇಲ್ಲಪ್ಪ, ಇವ್ರ ಜೊತೆ ನಾವು ಹೇಗೆ ವ್ಯವಹಾರವನ್ನು ಮಾಡೋದು ಅನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಬರಬಹುದು ಅಂತ ಅರ್ಥ. ಯಾವುದಾದ್ರೂ ಧೈರ್ಯವನ್ನು ತುಂಬತಕ್ಕಂತಹ ಅಥವಾ ಧೈರ್ಯಕ್ಕೆ ಹೆಸರಾದಂತಹ ಸಾಧಕರ ಚಿತ್ರಣವನ್ನು, ಕಥೆಯನ್ನು ನೀವು ಕೇಳುವಂಥದ್ದು, ಕಲ್ಪಿಸ್ಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಭಗವದ್ಗೀತಾ ಶ್ಲೋಕವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಅಧೈರ್ಯದಿಂದ ಕೂಡಿದಂತಹ ಅರ್ಜುನನನ್ನು ಶ್ರೀಕೃಷ್ಣ ಪರಮಾತ್ಮ ನಿನ್ನ ಕರ್ತವ್ಯದ ಕಡೆ ಗಮನ ಕೊಡು ಅಂತ ಹೇಳಿ ಧೈರ್ಯ ತುಂಬಿ ಯುದ್ಧ ಭೂಮಿಗೆ ಇಳಿಸಿದ ಹಾಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಧೈರ್ಯ ಬಂದು ನಿಮ್ಮ ಕರ್ತವ್ಯವನ್ನು ಪೂರೈಸ್ತಕ್ಕಂತಹ ಒಂದು ಶಕ್ತಿ, ಸಾಮರ್ಥ್ಯ ಗಟ್ಟಿಯಾಗಲಿ, ವೃದ್ಧಿಯಾಗಲಿ ಅಂತ ಹೇಳಿ ಆ ಶ್ಲೋಕದ ಪಠನೆಯನ್ನು ಮಾಡಿ, ಶ್ರವಣವನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆಯವರ ವಿಚಾರಕ್ಕೆ ತಲೆ ಹಾಕಿ ಅವಮಾನವನ್ನು ಮಾಡಿಕೊಳ್ತೀರಿ. ನಿಮಗಿದು ಬೇಕಾ ಅಂತ ಹೇಳಿ ಪ್ರಶ್ನೆಯಾಗುತ್ತೆ. ಹೊಸ ಸಂಬಂಧದ ವಿಚಾರಗಳು ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ. ಕೆಲವು ವಿಚಾರಗಳಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅಂದರೆ ನಿಮಗೆ ಯಾವುದೇ ರೀತಿಯ ಬೆಲೆ ಸಿಕ್ಕೋದಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ಮಹಿಳೆಯರು ಸೌಂದರ್ಯವರ್ಧಕ ಸಾಮಗ್ರಿಗಳ ಖರೀದಿಯಲ್ಲಿ ಮಗ್ನರಾಗ್ತಕ್ಕಂಥದ್ದು, ಆಸಕ್ತಿ ತೋರಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲಸ ಅಥವಾ ಒತ್ತಡಗಳನ್ನು ಬೇರೆಯವರ ಮೇಲೆ ಹೊರಿಸಬೇಡಿ ಅಥವಾ ಬೇರೆಯವರಿಂದ ಅದನ್ನು ಮಾಡಿಸಬೇಡಿ. ಕೆಲಸವನ್ನು ಪರಿಪೂರ್ಣವಾದಂತಹ ಫಲ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು. ಮಕ್ಕಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ, ಸೂಚನೆಗಳಿದೆ. ಅದಕ್ಕೆಲ್ಲ ನೀವೇ ಕಾರಣ, ನೀವೇ ಹೊಣೆ ಅನ್ನುವಂಥದ್ದು ಹಣೆಪಟ್ಟಿ ನಿಮ್ಮ ಮೇಲೆ ಬರುವಂಥದ್ದಿದೆ. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.